ಬರ್ತದೆ ಮದುವೆ ಆದ್ಮೇಲೆ ನೋಡು. ಮದುವೆ ಆದ ಡಿಸ್ಪ್ರೆಷನ್ನು, ಆಂಗ್ಸೈಟಿ, ಟರೋಮಾ ಎಲ್ಲ ನಾನು ಈಗ ಹೇಳನ ಬತ್ತು ಮಾತಾಡ್ತು ಹೇಳಿಕೆ ಕುತ್ಕೊಂಡಿದ್ದೆ. ಕಡೆಗೆ ಇದಕ್ಕಿದ್ದಂಗೆ ಒಂದ್ ಜಾಕ್ಷಿಗವ ಅಂತ ಸುಳುಗಡೆ ಮಾಡಿದ್ಯಾ ತಿಂತೇನೆ ಕೇಳ್ಚು. ಎಂತ ಸುಳ್ಳು ಹೇಳದೆ ಅಂತ ಹಬ್ಬಿಲ್ಲೇ ಹರಿದಿನಿಲ್ಲ ಅಂತ ಸುಳುಗಡೆ ಬಂತ ಮಾಡಿದ್ಯೆ ಕೇಳದೆ. ಅದೀಗ ಎಂತಗೂ ಇಲ್ಲ ಸೊಕಾಕ್ ತಿನ್ನೋ ಕಾಂಚು ಹಂಗಾಗಿ ಮಾಡಿಕೇಳಿದ್ದಿ ತಿಂತೀಯ ಇಲ್ಲ ಕೇಳ್ಚು. ನಾನು ತಿಂತಿ ಅಡ್ಡಿಲೆ ತಗಬಾ ಅಂದಿ. ಹಂಗೆ ಒಂದು ಬಟ್ಲಿಗೆ ತುಪ್ಪ ಹಾಕಿ ಸುಳುಗಡೆ ಬ್ಯಾಡ ಹಾಕಿ ತಗೊಂಬಂತು. ಕಡೆಗೆ ನಾನು ಐಡಿಯಾ ಹೇಳ್ದೆ ಹಿಂಗೆ ಬೆಂಗಳೂರಿಗೆ ಹೋದಂಗೆ ನೋಡ್ಕೊಂಬಂದು ಹಿಂಗೆ ಮಾಡೋಣ ಅಂತ ಹೇಳಿ ಕಡೆಗೆ ಸಂಘ ಮಾಡ್ಲಕ್ಕು ಹೆಂಗಸ್ರಿದ್ದ ಎಲ್ಲ ಖುಷಿ ಪಡುತ್ತಾ ಹೇಳಿ ಅಂತು. ಹಂಗೆ ಆನೀಗವ ಹಂಗಾರ ಮಾಡೋಣ ಒಂದು ಯೋಚನೆ ಮಾಡೋಣ ಹೇಳಂದು. ಕಡೆಗೆ ಅದು ಸಂಘಕ್ಕೆ ಅಂತ ಹೆಸರು ಅಂತ ಇಡ್ತೆ ಖರ್ಚು. ನಿಮ್ಮನೇಲಿ ಎಂತಿರೋ ಕಾರ್ಯಕ್ರಮನ? ನಿಮ್ಮನೆ ಮಗಳ ಮದುವೆನ? ಚಿನ್ನ ತಗೊಳ್ಳವು ನೋಡ್ತಾ ಇದ್ರಾ? ಬೆಳ್ಳಿ ತಗೊಳ್ಳವು ನೋಡ್ತಾ ಇದ್ರಾ? ಹಂಗಾರೆ ನಮ್ಮನೆಗೆ ಬನ್ನಿ, ಸುಬ್ರಾಯ್ ಅಂಡ್ ಸನ್ಸ್ ಜ್ಯುವೆಲರ್ಸ್. ಅದಕ್ಕೆ ಸುಳ್ಳುಗಡುಬು ಅಂದ್ರು. ಫಸ್ಟ್ ಕೇಳು ಕತೆಯ. ಕಡೆಗೆ ಹಂಗವು ಮ್ಯಾಲಿನ ಮನೆ ವಿಮಲತ್ತಿಗೆ ಫೋನ್ ಮಾಡಿದೆ. ವಿಮಲತ್ತಿಗೆ ಫೋನ್ ಮಾಡೋದು ಎಂತಕ್ಕಂದ್ರೆ ಅದು ಸ್ವಲ್ಪ ಶಾಲೆ ಟೀಚರ್, ಹಂಗೆ ಸ್ವಲ್ಪ ಬುದ್ಧಿವಂತಿದ್ದು ಒಂದು ಪ್ಲ್ಯಾನ್ ಕೊಡ್ತು ಹೆಂಗೆ ಹೆಸರಿಡೋದು ಎಂಥದ್ದು ಹೇಳಿ ಕೇಳೋಣ ಅದಕ್ಕೆ ಮಾಡಿದ್ಯಾ. ಅದೀಗವ ಹೆಸರಿಗೆ ಹಿಂದೊಂದು ಕಾರಣ ಇರೋ ಅಂದ್ರೆ ನೀ ಹಿಂಗೆ ಅಂತಕ್ಕೆ ಈಗ ಐಡಿಯಾ ಬಂತು, ಅದ್ರ ಹಿಂದೆ ಯಾರು ಇದ್ವ ಅಥವಾ ಈಗ ನೀ ಯಾರ ಸಂತಿಗಾದ್ರನ್ನ ವಿಚಾರಣೆ ಎಲ್ಲ ಮಾಡ್ತೀಯ ಅಥವಾ ಅದ್ರ ಬಗ್ಗೆ ಮಾತಾಡ್ತೀಯ, ಅವ್ರ ಹೆಸರು ಇಡೋದು ಹಂಗಿದೆಂತಾರು ಮಾಡ, ನಿಂಗೆ ಸ್ಫೂರ್ತಿ ಯಾರು ಅನ್ನಿಸ್ತು ಅದನ್ನ ಹೆಸರು ಇಡ ಅಂತು. ಅದಕ್ಕೆ ಸುಳ್ಳುಗಡುಬು ಅಂತ. ಕೇಳು ಈ ಎಪಿಸೋಡ್ನ ಮುಗಿಸೋ ಸಮಯ ಬಂದಿದೆ. ಹಾಗಾಗಿ ಇದರ ಮುಂದಿನ ವಿಡಿಯೋವನ್ನ ಮುಂದಿನ ಬುಧವಾರ ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ಅಲ್ಲಿ ತನಕ ಕಾಯ್ತಾ ಇರಿ. ಬಾಯ್.